ಆರೋಪಿತರ ಜೊತೆ ಶಾಮೀಲಾಗಿದ್ದಾರೆ ನಮ್ ದೂರ ತಗೊಂಡಿಲ್ಲ ಅಂತ ಎಸ್ ಪಿ ಅವ್ರ ಹತ್ರ ಹೋಗಿ ಎಸ್ ಪಿ ಅವ್ರು ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟರು ಕೂಡ FIR ತಗೊಳ್ತಿಲ್ಲ ಅಂತ ಕಂಪ್ಲೇಂಟ್ ಕೂಡ ಬಹಳ ಇದೆ. ಮಂಡ್ಯದಲ್ಲಿ ಸಂಚಾರಿ ಪೊಲೀಸರು ತಂದೆ ಮತ್ತು ಮಗು ಬೈಕಲ್ಲಿ ಹೋಗ್ಬೇಕಾದ್ರೆ ಒಂದು ಫ್ಯಾಮಿಲಿ ಒಂದು ಕುಟುಂಬ ಸಮೇತ ಬೈಕಲ್ಲಿ ಹೋಗ್ಬೇಕಾದಾಗ ಆ ಸಂಚಾರ ಪೊಲೀಸ್ನವರು ಆ ಹೋಗುವಂತ ಗಾಡಿನ ಹಿಡಿತಾರೆ. ಹಿಡಿದ ತಕ್ಷಣ ಮಗು ಬಿದ್ದು ಹಿಂದೆ ಲಾರಿ ಹೋಗಿ ಸತ್ತೋಗುತ್ತೆ. ಅದ್ರ ಬಗ್ಗೆ ಸ್ಟೇಷನ್ಗೆ ಹೋದಾಗ ಅವಾಚ್ಯವಾಗಿ ಬೈದಿರೋದು, ಅಗೌರವದಿಂದ ನಡ್ಕೊಳ್ಳುವಂಥದ್ದು, ಬಸ್ ಡ್ರೈವರ್ ಮೇಲೆ ಅಲ್ಲಿನ ಹೆಡ್ ಕಾನ್ಸ್ಟೇಬಲ್ ಒಬ್ನು ಹಲ್ಲೆ ಮಾಡ್ತಾರೆ. ವಿವೇಕನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ರೀಸೆಂಟ್ಲಿ ಒಂದು ಲಾಕಪ್ ಡೆತ್ ಆಗಿದೆ ಅನ್ನೋ ಒಂದು ವಿಷಯ ಬಂತು ಪತ್ರಿಕೆಯಲ್ಲಿ. ಪೊಲೀಸ್ ಸಿಬ್ಬಂದಿಗಳು ಹತ್ರ ಪ್ರತಿ ತಿಂಗಳು ಲಂಚ ತಗೊಳ್ತಾರೆ ಅಂತ ಹೇಳಿ ಒಂದು ಪೇಪರ್ ಅಲ್ಲಿ ಆರ್ಟಿಕಲ್ ಬಂತು. ಸೊ ಆ ಆರ್ಟಿಕಲ್ ವರದಿ ಆಧಾರದ ಮೇಲೆ ನಮ್ಮಲ್ಲಿ ಏನಾಗುತ್ತೆ ಸರ್, ಮೊದಲಿಗೆ ಬರೋದೇ ದೂರುಗಳು ಸ್ವೀಕಾರ ಆಗಿಲ್ಲ ಅನ್ನೋದೇ ಮೊದಲ ಮೇಜರ್ ಸಮಸ್ಯೆ ಸರ್. ಪೊಲೀಸ್ ಇಲಾಖೆ ಅದು ಚಾಲೆಂಜಿಂಗ್ ಅನ್ನೋದು ಏನಿಲ್ಲ. ಇಲ್ಲಿ ಏನಂದ್ರೆ ದೂರುದಾರ ಮತ್ತು ಆರೋಪಿತ ಅಷ್ಟೇ ನಾವು ನೋಡೋದು, ಪೊಲೀಸ್ ಅಧಿಕಾರಿನೂ ಅದು ಇದು ನೋಡೋದಿಲ್ಲ ಸರ್. ಯಾಕಂದ್ರೆ ಇಲ್ಲಿ ಸಂಪೂರ್ಣವಾಗಿ ಒಂದು ಪ್ರಕರಣಕ್ಕೆ ನ್ಯಾಯ ಒದಗಿಸ್ಬೇಕು ಅಷ್ಟೇ ನಮ್ಮ ಉದ್ದೇಶ ಸರ್. ಈಗ ಒಂದು ಪೊಲೀಸ್ ಸ್ಟೇಷನ್ ಹೋಗ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ, ಅವ್ರು ತಗೊಳಲ್ಲ, ಮತ್ತೆ ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತೀವಿ, ನೀವ್ ಹೇಳ್ತೀರಾ ದೂರುದಾರ ನೀವೇ ಸಾಕ್ಷಿ ತರಬೇಕು ಅಂತ. ಈಗ ಪೊಲೀಸ್ ಸ್ಟೇಷನ್ CCTV ಕ್ಯಾಮ್ರಾದು ಫುಟೇಜ್ ಕೊಡಿ ಅಂತ ಅವ್ರು ಕೊಡಲ್ಲ. ಆಗೇನ್ ಮಾಡ್ಬೇಕು ಸರ್? ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ದೂರುಗಳ ಪ್ರಾಧಿಕಾರ ಸುಮೋಟೋ ಕೇಸು ದಾಖಲಿಸಿಕೊಂಡ ಉದಾಹರಣೆ ಇದೆಯಾ? ಎಸ್ ಸರ್. ಈಗ ನಾವು ಒಂದು ವರ್ಷದ ಅವಧಿಯಲ್ಲಿ ಸುಮಾರು 5 ಪ್ರಕರಣ ಸುಮೋಟೋ ಹಾಕೊಂಡಿದ್ದೀವಿ ಸರ್. ಹಿಂದೆ ಈ ಮಂಡ್ಯದಲ್ಲಿ ಸಂಚಾರಿ ಪೊಲೀಸರು ತಂದೆ ಮತ್ತು ಮಗು ಬೈಕಲ್ಲಿ ಹೋಗ್ಬೇಕಾದ್ರೆ ಒಂದು ಫ್ಯಾಮಿಲಿ ಒಂದು ಕುಟುಂಬ ಸಮೇತ ಬೈಕಲ್ಲಿ ಹೋಗ್ಬೇಕಾದಾಗ ಸಂಚಾರ ಪೊಲೀಸ್ನವರು ಆ ಹೋಗುವಂತ ಗಾಡಿನ ಹಿಡಿತಾರೆ. ಹಿಡಿದ ತಕ್ಷಣ ಮಗು ಬಿದ್ದು ಹಿಂದೆ ಲಾರಿ ಹೋಗಿ ಸತ್ತೋಗುತ್ತೆ. ಆ ಪ್ರಕರಣನ ಫಸ್ಟ್ ನಾವು ಬಂದ ಅವಧಿಯಲ್ಲಿ ಅದು ಒಂದು ಸುಮೋಟೋ ಅದೊಂದು ತಗೊಂಡಿದೀವಿ ಸರ್. ಎರಡನೇದು ಕೂಡ್ಲಿಗಿ, ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಬಸ್ ಡ್ರೈವರ್ ಮೇಲೆ ಅಲ್ಲಿನ ಹೆಡ್ ಕಾನ್ಸ್ಟೇಬಲ್ ಒಬ್ನು ಹಲ್ಲೆ ಮಾಡ್ತಾನೆ. ಅದನ್ನು ಸುಮೋಟಾಗಿ ತಗೊಂಡಿದ್ವಿ ಸರ್. ಆಮೇಲೆ ಚಿತ್ರದುರ್ಗದ ಹೈಮಂಗ್ಲ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ಪೊಲೀಸ್ ಹೊಸದಾಗಿ ನೇಮಕಾತಿಯಾಗುವ ಪೊಲೀಸ್ ಸಿಬ್ಬಂದಿಗಳು ಹತ್ರ ಪ್ರತಿ ತಿಂಗಳು ಲಂಚ ತಗೊಳ್ತಾರೆ ಅಂತ ಹೇಳಿ ಒಂದು ಪೇಪರ್ ಅಲ್ಲಿ ಆರ್ಟಿಕಲ್ ಬಂತು. ಸೊ ಆ ಆರ್ಟಿಕಲ್ ವರದಿ ಆಧಾರದ ಮೇಲೆ ನಾವು ಅದನ್ನು ಸುಮೋಟೋ ಹಾಕೊಂಡಿದ್ವಿ ಸರ್. ಹಲವಾರು ಅದಾದ ನಂತರ ಮತ್ತೆ ವಿವೇಕನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ರೀಸೆಂಟ್ಲಿ ಒಂದು ಲಾಕಪ್ ಡೆತ್ ಆಗಿದೆ ಅನ್ನೋ ಒಂದು ವಿಷಯ ಬಂತು ಪತ್ರಿಕೆಯಲ್ಲಿ. ಅದನ್ನು ಕೂಡ ನಾವು ಈಗಾಗಲೇ ಸುಮೋಟೋ ಹಾಕೊಂಡಿದ್ವಿ ಸರ್. ಸಾಮಾನ್ಯವಾಗಿ ನಿಮ್ಮಲ್ಲಿ ಎಂತ ದೂರುಗಳು ಹೆಚ್ಚು ಬರುತ್ತೆ ಸರ್? ನಮ್ಮಲ್ಲಿ ಏನಾಗುತ್ತೆ ಸರ್, ಮೊದಲಿಗೆ ಬರೋದೇ ದೂರುಗಳು ಸ್ವೀಕಾರ ಆಗಿಲ್ಲ ಅನ್ನೋದೇ ಮೊದಲ ಮೇಜರ್ ಸಮಸ್ಯೆ ಸರ್. ಯಾಕಂದ್ರೆ ದೂರು ತಗೊಂಡ್ಬಿಟ್ರೆ ನಂತರದಲ್ಲಿ ಯಾವುದೇ ಪ್ರಕರಣಗಳು ಅವ್ರಿಗೇನು ದೂರು ತಗೊಂಡ್ರೆ ಅಂದ್ರೆ ಬರುವಂತ ಪ್ರಕ್ರಿಯೆ ಇರಲ್ಲ. ಮೊದಲನೇದೇ ದೂರು ತಗೊಂಡಿಲ್ಲ ಅನ್ನೋದೇ ಮುಖ್ಯವಾಗಿ ಬರುವಂತದ್ದು. ಅದಾಗಿರ್ಬೋದು, ದೌರ್ಜನ್ಯಗಳಾಗಿರ್ಬೋದು, ಸ್ಟೇಷನ್ಗೆ ಹೋದಾಗ ಅವಾಚ್ಯವಾಗಿ ಬೈದಿರೋದು, ಅಗೌರವದಿಂದ ನಡ್ಕೊಳ್ಳುವಂಥದ್ದು, ಇಂಥ ಪ್ರಕರಣಗಳು ಹೆಚ್ಚಿದೆ ಸರ್. ದೂರು ತಗೊಳಲ್ಲ ಅಂತ ಬಂದು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತೀವಿ, ಅದು ಬೇಗ ಸಾಲ್ವ್ ಆಗುತ್ತೆ ಸರ್? ದೂರ ಅಂತ ಕೊಟ್ಟ ಮೇಲೆ ಇದೊಂದು ಸಿವಿಲ್ ಕೋರ್ಟ್ ಪ್ರಕ್ರಿಯೆ ಅಂತಾನೆ ನಡೀಬೇಕಾಗುತ್ತೆ. ಈಗ ಇವತ್ತು ಅರ್ಜಿ ಕೊಟ್ಟ ತಕ್ಷಣ ನಾಳೆಗೆ ತಗೊಳ್ಳಿ ಅಂತ ಹೇಳಕ ಅಥವಾ ವಿಚಾರಣೆ ಮಾಡೋದಕ್ಕೆ ಅಧಿಕಾರ ಇರೋದ್ರಿಂದ ಅವಕಾಶ ಕೊಡುತ್ತೆ. ಯಾಕಂದ್ರೆ ಇವತ್ತು ದೂರುದಾರನಿಗೆ ದೂರು ಸಲ್ಲಿಸಿ ತನ್ನ ಸಾಕ್ಷ್ಯಾಧಾರಗಳನ್ನ ಕೊಟ್ಟು ತಾನು ಡಿಫೆನ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಅಧಿಕಾರ ಇದೆನೋ ಆರೋಪಿತ ವ್ಯಕ್ತಿಗೂ ತಾನು ಡಿಫೆನ್ಸ್ ಮಾಡ್ಕೊಳ್ಳೋದಕ್ಕೂ ಅಷ್ಟೇ ಅವಕಾಶ ಇದೆ. ಈಗ ಆರೋಪ ಮಾಡಿದ ನಂತರ ಅವರು ಸಾಕ್ಷ್ಯಾಧಾರಗಳು ಅವರು ಡಿಫೆನ್ಸ್ ಮಾಡ್ಕೊಳ್ಳೋಕೆ ಅವಕಾಶ ಬೇಕಾಗುತ್ತೆ. ನಂತರದಲ್ಲಿ ಸ್ವಲ್ಪ ಸಮಯ ತಗೊಳುತ್ತೆ ಕೋರ್ಟ್, ಯಾಕಂದ್ರೆ ಇವತ್ತು ಸಿವಿಲ್ ಕೋರ್ಟ್ ಪ್ರೊಸೀಜರ್ನೇ ನಮಗೆ ಕೊಟ್ಟಿರೋದು ಅದೇ ಪ್ರಕ್ರಿಯೆ ಅಂತಾನೆ ಮಾಡ್ಬೇಕಾಗುತ್ತೆ ನಾವು. ಸೊ ಹಂಗಾಗಿ ಸ್ವಲ್ಪ ಕನಿಷ್ಠ ಸಮಯ ತಗೊಳುತ್ತೆ ಸರ್. ನಿಮ್ ಪ್ರಕಾರ ಈಗ ಪೊಲೀಸ್ ಸ್ಟೇಷನ್ ಹೋದ್ರೆ FIR ಅಷ್ಟು ಬೇಗ ತಗೊಳಲ್ಲ, ತುಂಬಾ ಡಿಲೇ ಮಾಡ್ತಾರೆ. ಏನಕ್ಕೆ ಸರ್? ಯಾವ ರೀಸನ್ ಸರ್? ಕೆಲವು ಯಾವ ರೀಸನ್ ಅಂತ ಗೊತ್ತಾಗಲ್ಲ. ಅದು ಅಧಿಕಾರ ದುರ್ಬಳಕೆ ದುರ್ನಡತೆ ಇರಬಹುದು, ಇಲ್ಲ ಏನ್ ಹೊರಗಡೆ ಅವ್ರ ಮನಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಕಷ್ಟ ಸಾಧ್ಯ ಇದೆ ಸರ್. ಬಟ್ ದೂರ ತಗೊಳ್ಳದೇ ಇರುವಂತದ್ದು ಸಂದರ್ಭಗಳು ಹೆಚ್ಚಿದೆ ಸರ್. ಕೆಲವು ಆರೋಪಗಳು ಈಗೂ ಬರುತ್ತೆ, ಆರೋಪಿತರ ಜೊತೆ ಶಾಮೀಲಾಗಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ FIR ತಗೊಳ್ತಿಲ್ಲ ಅಂತ ಬರ್ತಾ ಇದೆ. ಇವತ್ತು ಅಂತ ಸಂದರ್ಭಗಳು ಆರೋಪಿತರ ಜೊತೆ ಶಾಮೀಲಾಗಿದ್ದಾರೆ, ನಮ್ ದೂರ ತಗೊಂಡಿಲ್ಲ ಅಂತ SP ಅವ್ರ ಹತ್ರ ಹೋಗಿ SP ಅವ್ರು ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟರು ಕೂಡ FIR ತಗೊಳ್ತಿಲ್ಲ ಅಂತ ಕಂಪ್ಲೇಂಟ್ ಕೂಡ ಬಹಳ ಇದೆ. ಈಗ ಅದೇ ಎಲ್ಲವೂ ಇದೆ. ಇವತ್ತು SP ಅವ್ರು ಈಗ ಸಾಮಾನ್ಯವಾಗಿ ಜನರು ಒಬ್ಬ ಸ್ಟೇಷನ್ಗೆ ಹೋಗ್ತಾರೆ, ಠಾಣಾಧಿಕಾರಿ ಇರ್ತಾರೆ, ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿಗೆ FIR ಮಾಡ್ಕೊಳ್ಳಲ್ಲ. ಇಮಿಡಿಯೇಟ್ ಆಗಿ DYSP ಹತ್ರ ಹೋಗ್ತಾರೆ. SP ಅಥವಾ DYSP ಹೇಳಿದ್ರು ಇನ್ಸ್ಟ್ರಕ್ಷನ್ ಮಾಡಿ ಕೊಟ್ಟರು ಕೂಡ ಇವ್ರು FIR ತಗೊಂಡಿಲ್ಲ ಅಂದ್ರೆ ಆಗ ಜನ ಏನ್ ಮಾಡ್ತಾರೆ, ಮತ್ತು ಠಾಣಾಧಿಕಾರಿ ಮತ್ತು ಯಾರು ನಂತರದ ಹಿರಿಯ ಅಧಿಕಾರಿಗಳು ಯಾರ ಹತ್ರ ಹೋಗಿದ್ರು ಅವ್ರು ನೋವು ಹೇಳ್ಕೊಳ್ಳೋದಕ್ಕೆ ಅವ್ರನ್ನು ಸೇರಿಸಿ ಪಾರ್ಟಿ ಮಾಡಿ ಕೊಡ್ತಾ ಇದ್ದಾರೆ. ಸೊ ಅಂತದನ್ನ ಅಲ್ಲಿನ ಅಧಿಕಾರಿಗಳನ್ನು ಕೂಡ ಹಿರಿಯ ಅಧಿಕಾರಿಗಳು ಕೂಡ ಆರೋಪಿತರಾಗಿ ಮಾಡೋದ್ರಿಂದ ಅವ್ರಿಗೂ ನೋಟಿಸ್ ಕೊಟ್ಟು ಕರೆಸಿ ಸಂಪೂರ್ಣ ಪ್ರಕ್ರಿಯೆ ಒಳಪಡಿಸ್ತಾ ಇದೀವಿ ಸರ್. ಪೊಲೀಸರು ವಿರುದ್ಧವೇ ತನಿಖೆ ನಡೆಸಲು ಎಷ್ಟು ಸವಾಲು ಸರ್? ಪೊಲೀಸ್ ಇಲಾಖೆ ಅದು ಚಾಲೆಂಜಿಂಗ್ ಅನ್ನೋದು ಏನಿಲ್ಲ. ಇಲ್ಲಿ ಏನಂದ್ರೆ ದೂರುದಾರ ಮತ್ತು ಆರೋಪಿತ ಅಷ್ಟೇ ನಾವು ನೋಡೋದು, ಅವ್ರು ಪೊಲೀಸ್ ಅಧಿಕಾರಿನೂ ಅದು ಇದು ನೋಡೋದಿಲ್ಲ ಸರ್. ಯಾಕಂದ್ರೆ ಇಲ್ಲಿ ಸಂಪೂರ್ಣವಾಗಿ ಒಂದು ಪ್ರಕರಣಕ್ಕೆ ನ್ಯಾಯ ಒದಗಿಸ್ಬೇಕು ಅಷ್ಟೇ ನಮ್ಮ ಉದ್ದೇಶ. ಪೊಲೀಸ್ ಇರ್ಲಿ ಯಾರೇ ಇರ್ಲಿ ನಮ್ಗೆ
ಬೇಡದಿರೋ ವಿಷಯ. ಬಟ್ ದೂರುದಾರರು ದೂರು ಕೊಟ್ಟ ಮೇಲೆ ಸಾಕ್ಷ್ಯಾಧಾರಗಳನ್ನ ಒದಗಿಸುವಂತ ಸಂಪೂರ್ಣ ಜವಾಬ್ದಾರಿ ಕೂಡ ದೂರುದಾರನಿಗಿರುತ್ತೆ. ನಂತರದಲ್ಲಿ ಅಧಿಕೃತವಾಗಿ ದಾಖಲೆಗಳು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕೋ ಸಂದರ್ಭಗಳಲ್ಲಿ ದೂರುದಾರರು ಏನಾದ್ರು ಮನವಿ ಸಲ್ಲಿಸಿದ್ದಲ್ಲಿ ಇವತ್ತು CCTV ಫುಟೇಜ್ಗಳು ಇರ್ಬೋದು, ಅಂತ ಪ್ರಕ್ರಿಯೆ ಅಂತವು ಯಾರಾದ್ರೂ ಮೆನ್ಷನ್ ಮಾಡಿದಾಗ ಅಂತ CCTV ಫುಟೇಜ್ ಅವ್ರಿಗೆ ಕೊಟ್ಟಿಲ್ಲ ಅಂದಾಗ ಅಂತ ಪ್ರಕರಣಕ್ಕೆ ಬೇಕಾದಾಗ ಅಗತ್ಯ ಬಿದ್ದಾಗ ಅಂತ ಫುಟೇಜ್ಗಳನ್ನು ತರಿಸುವಂತದ್ದು ಇಂಥವೆಲ್ಲ ಪ್ರಕ್ರಿಯೆ ನಡೀತಾನೆ ಇದೆ ಸರ್. ಸರ್ ಈಗ ಒಂದು ಪೊಲೀಸ್ ಸ್ಟೇಷನ್ ಹೋಗ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ, ಅವ್ರು ತಗೊಳಲ್ಲ ಮತ್ತೆ ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತೀವಿ, ನೀವ್ ಹೇಳ್ತೀರಾ ದೂರದಾರ ನೀವೇ ಸಾಕ್ಷಿ ತರಬೇಕು ಅಂತ. ಈಗ ಪೊಲೀಸ್ ಸ್ಟೇಷನ್ CC ಕ್ಯಾಮ್ರಾದು ಫುಟೇಜ್ ಕೊಡಿ ಅಂತ ಅವ್ರು ಕೊಡಲ್ಲ, ಆಗೇನ್ ಮಾಡ್ಬೇಕು ಸರ್? ಈಗ ರಾಜ್ಯ ಮಾಹಿತಿ ಆಯೋಗದಲ್ಲಿ ಹಲವಾರು ಆದೇಶಗಳನ್ನು ಹೊರಡಿಸಿದ್ದಾರೆ. ಪ್ರತಿ ಪೊಲೀಸ್ ಠಾಣೆಯಲ್ಲಿರುವ CCTV ಫುಟೇಜ್ ಅನ್ನ ಸಾರ್ವಜನಿಕರಿಗೆ ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಹೇಳಿದಾಗ ಕೊಡಬೇಕು ಅನ್ನೋದು ಆದೇಶ. ಕೆಲವು ಕಡೆ ಅಧಿಕಾರಿಗಳು ಕೊಡ್ತಾ ಇಲ್ಲ ಆರೋಪ, ಬಟ್ ಸರ್ಕಾರ ಆಯೋಗದ ಆದೇಶನೇ ಇದೆ ಅಲ್ವಾ, ಕೊಡೋದಕ್ಕೆ ಅವಕಾಶ ಇದೆ. ಈಗ ಸಾರ್ವಜನಿಕರು ಏನ್ ಮಾಡ್ತಾರೆ, ಮೊದಲನೇದಾಗ ಒಂದು ಅರ್ಜಿ ಹಾಕ್ತಾರೆ, ಕೊಟ್ಟಿಲ್ಲ ಅಂದ ತಕ್ಷಣ ಅದು ಅಲ್ಲಿಗೆ ಬಿಡ್ತಾರೆ. ಅಂದ್ರೆ ಅವ್ರಿಗೂ ಕೆಲವರಿಗೆ ಏನಾಗುತ್ತೆ, ನೆಕ್ಸ್ಟ್ ಅಪೀಲ್ ಮೇಲ್ಮನವಿ ಸಲ್ಲಿಸುವ ಪ್ರಾಧಿಕಾರದ ಗಮನ ಕಡಿಮೆ ಇರುತ್ತೆ, ಜಾಗೃತಿ ಕಡಿಮೆ ಇರುತ್ತೆ. ಈಗ ಕೆಲವರು ಏನ್ ಮಾಡ್ತಾರೆ, ಅದನ್ನೇ ಚಾಲೆಂಜಿಂಗ್ ತಗೊಂಡು ಫಸ್ಟ್ ಅಪೀಲ್ ಹೋಗ್ತಾರೆ, ಅಲ್ಲಿ ನ್ಯಾಯ ಸಿಗಲ್ಲ, ಫುಟೇಜ್ ಕೊಡಲ್ಲ. ನಂತರದಲ್ಲಿ ಮಾಹಿತಿ ಆಯೋಗದಲ್ಲಿ ಹೋಗಿ ಎರಡನೇ ಮನವಿ ಸಲ್ಲಿಸ್ತಾರೆ. ಸೊ ಅಂತಲ್ಲಿ ಸುಮಾರು ಆದೇಶಗಳು ಹೊರಡಿಸಿದ್ದಾರೆ. ಕಡ್ಡಾಯವಾಗಿ ಸಾರ್ವಜನಿಕರು ಕೇಳಿದ ಆ ಅವಧಿಯಲ್ಲಿನ CCTV ಫುಟೇಜ್ ಕೊಡ್ಬೇಕು ಅನ್ನೋದು ಹಲವಾರು ಆದೇಶಗಳಿದೆ, ಕೊಡ್ಲೇಬೇಕಾಗುತ್ತೆ. ಒಂದು ವೇಳೆ ಪೊಲೀಸ್ ಅಧಿಕಾರಿ ತಪ್ಪಿಸತ್ತ ಎಂದು ಸಾಬೀತಾದ್ರೆ ಅಂತವ್ರಿಗೆ ಎಂತ ಶಿಕ್ಷೆ ವಿಧಿಸುವ ಸರ್, ಅವ್ರವ್ರ ದುರ್ನಡತೆ ಮತ್ತು ಅವ್ರಿರುವಂತ ಅಧಿಕಾರ ದುರ್ಬಳಕೆ ಇಂಥ ಸಂಬಂಧ ಆಯಾ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಮಾನತುಗೊಳಿಸಬಹುದು, ದಂಡ ವಿಧಿಸಬಹುದು, ಅಥವಾ ಇನ್ಕ್ರಿಮೆಂಟ್ ಕಟ್ ಮಾಡೋದು, ಇಂಥ ಹಲವಾರು ಇದೆ. ಅವ್ರವ್ರು ಮಾಡಿರುವಂತ ತಪ್ಪಿಗೆ ಅನುಸಾರವಾಗಿ ಇಲ್ಲಿನ ಕ್ರಮ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ. ಇಂಥ ಅಧಿಕಾರಿಗಳ ವಿರುದ್ಧ ಈ ತರ ಆರೋಪ ಸಾಬೀತಾಗಿರೋದೆ, ಹಾಗಾಗಿ ಈ ತರ ಶಿಕ್ಷೆಗೆ ಅವರು ಅರ್ಹರಿದ್ದಾರೆ, ಈ ತರ ಶಿಕ್ಷೆಯನ್ನ ನೀಡಿ ಅನ್ನೋ ಒಂದು ಸರ್ಕಾರಕ್ಕೆ ಪ್ರತಿ ಆಯೋಗದಲ್ಲಿ ನಿರ್ವಹಿಸುವಂತೆ ನಾವು ಕೂಡ ಸರ್ಕಾರಕ್ಕೆ ಶಿಫಾರಸು ಮಾಡಿ ಕಳಿಸ್ತೀವಿ. ಪೊಲೀಸ್ನವ್ರ ಮೇಲೆ ವಿರುದ್ಧ ಆರೋಪಗಳು ಬಂದಾಗ ಪೊಲೀಸರು ಆಲ್ಮೋಸ್ಟ್ ಕೆಲವೊಂದು ಪ್ರಕರಣಗಳಲ್ಲಿ ಇಲ್ಲಿ ನಮ್ಮಲ್ಲಿ ದೂರು ಸಲ್ಲಿಸಿದಂತವ್ರು ಮುಂದೆ ಹೇಳ್ತಾರೆ, ನಿಮ್ಮಲ್ಲಿ ದೂರು ಸಲ್ಲಿಸಿದ್ವಿ ಸರ್, ನಂತರದಲ್ಲಿ ಕಿರುಕುಳ ಕೊಡೋದು, ಆಮೇಲೆ ನಮ್ಮಲ್ಲಿ PR ಕೇಸ್ಗಳು ಹಾಕೋದು, 107, 110 ಅಂತ ತಹಸೀಲ್ದಾರ್ ಕೇಸ್ಗಳ ಕೋರ್ಟ್ಗಳು ಮುಂದೆ ಹಾಕಿ ಕಿರುಕುಳ ಕೊಡ್ತಾರೆ ಅನ್ನೋದು ಇದೆ. ಅವು ಕಡ್ಡಾಯವಾಗಿ ಮಾಡ್ತೀವಿ, ಕೆಲವು ಕೇಸ್ಗಳಲ್ಲಿ ಇದಾವೆ ಆತರ ಟಾರ್ಗೆಟ್ ಮಾಡುವಂತದ್ದು ಇದೆ. ಬಟ್ ಅಂತ ಪ್ರಕರಣಗಳು ನಮ್ಮಲ್ಲಿ ದೂರು ದಾಖಲಿಸಿದಾಗ ಆ ಅವಧಿಯಲ್ಲಿ ಏನಾದ್ರು ಕಿರುಕುಳ ಅಥವಾ ಪೊಲೀಸ್ನವ್ರು ದೌರ್ಜನ್ಯ ಮಾಡ್ತಾ ಇದ್ರೆ ನಮ್ಮ ಗಮನಕ್ಕೆ ಬಂದ್ರೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಸರ್. ಏನಾಗುತ್ತೆ, ಆ ಪೊಲೀಸ್ನವ್ರು ಕಿರುಕುಳ ಮಾಡೋದನ್ನು ಕೂಡ ಹೇಳೋದಕ್ಕೆ ಭಯ ಪಡ್ತಾರೆ, ಮತ್ತೆ ಯಾಕಪ್ಪ ಇನ್ನೊಂದು ಸಮಸ್ಯೆ ತಗೊಳ್ಬೇಕು ಅನ್ನೋದು. ಬಟ್ ಆದ್ರೂ ಕೂಡ ನಾವು ಒತ್ತಾಯಪೂರ್ವಕ ನಾವು ಕೇಳ್ತಾ ಇದೀವಿ, ಯಾಕಂದ್ರೆ ಎಲ್ಲಾ ರೀತಿಯಿಂದ ಸಾರ್ವಜನಿಕರಿಗೆ ನ್ಯಾಯ ಸಿಗಬೇಕು, ಅವ್ರಿಗೆ ಯಾವುದೇ ರೀತಿ ಮತ್ತೆ ಕಿರುಕುಳ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಪ್ರತಿಯೊಂದು ಪ್ರಕರಣದ ಕೇಸ್ನಲ್ಲಿ ದೂರದಾರ ಕರೆದಾಗ ಹೇಳ್ತೀವಿ, ನೋಡ್ರಪ್ಪ ಏನಾದ್ರು ಇದರಿಂದ ನಿಮ್ ಪೊಲೀಸ್ ಅಧಿಕಾರಿಗಳು ಕಿರುಕುಳ ಕೊಡ್ತಾರ, ಕೆಲವರು ಕೊಡ್ತಾ ಇದಾರೆ ಅಂತಂದಾಗ ನಾವು ಆ ಮೇಲಧಿಕಾರಿಗಳ ಗಮನಕ್ಕೆ ತಗೊಂಡ್ಬಂದು ಪ್ರಾಧಿಕಾರದಿಂದ ಎಷ್ಟು ಬಂದೋಬಸ್ತು ಕೊಡ್ಬೇಕು ಅಷ್ಟನ್ನೆಲ್ಲ ಮಾಡ್ತಾ ಇದ್ದೀವಿ ಸರ್. ಮತ್ತೆ ಇನ್ನೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ವಿಡಿಯೋ ಮಾಡ್ಬೋದು ಅಂತ ಆದೇಶ ಇದೆ ಅಂತ ನೀವು ಹೆಂಗ್ ಹೇಳ್ತೀರಿ ಸರ್, ಅದು ಮಾಡ್ಬೋದಲ್ವಾ? ಹಿಂದೆ ಸರ್ಕಾರ DPR ನಲ್ಲಿ ಒಂದು ಆದೇಶನ ಹೊರಡಿಸಿದೆಯಲ್ಲ ಸರ್, DPR ನಲ್ಲಿ ಆದೇಶನ ಹೊರಡಿಸಿದೆ. ಎಲ್ಲಿಯಾದ್ರೂ ಅವರಲ್ಲಿರುವಂತ ಮೊಬೈಲ್ ಅಥವಾ ಇನ್ನೊಂದು ಉಪಕರಣ ಇರಬಹುದು, ಅದರಿಂದ ವಿಡಿಯೋ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ. ಹಿಂದೆ ಮಾಡೋದಕ್ಕೆ ಅವಕಾಶ ಮಾಡಬಾರ್ದು ಅನ್ನೋದಕ್ಕೆ ಒಂದು DPR ನಲ್ಲಿ ಆದೇಶ ಹೊರಡಿಸಿದ್ರು. ಸೊ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದ ಮೇಲೆ ನಂತರದ ಒಂದೇ ದಿನದ ಅವಧಿಯಲ್ಲಿ ಆ ಆದೇಶನ ರದ್ದುಪಡಿಸಿ ಇಲ್ಲ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಇದೆ ಅಂತ ಹೇಳಿದ್ದಾರೆ ಸರ್. ಸರ್, ಒಂದು ವರ್ಷಕ್ಕೆ ಎಷ್ಟು ದೂರಗಳು ಬರ್ತವೆ ಸರ್? ಮಿನಿಮಮ್ ಈಗ 400ಕ್ಕೂ ಅಧಿಕ ಮೇಲೆ ಹೆಚ್ಚಿನದಾಗಿ ಬರ್ತಾ ಇದೆ ಸರ್. ಹಿಂದೆ ಸ್ವಲ್ಪ ಜಾಗೃತಿ ಕಡಿಮೆ ಇತ್ತು ಅಥವಾ ಜನರಿಗೆ ಗೊತ್ತಿರಲಿಲ್ಲ ಅನ್ನೋ ದೃಷ್ಟಿಯಿಂದ ಕೆಲವು ಕಡೆ ಕಡಿಮೆ ಆಗಿತ್ತು. ಆಮೇಲೆ ಹಿಂದೆ ಕಾಲಕ್ಕೆ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕಾತಿ ವಿಳಂಬ ಆಗಿರೋದ್ರಿಂದ ಅಥವಾ ಸ್ವಲ್ಪ ಆಗ ಪ್ರಕ್ರಿಯೆಗಳು ಸ್ವಲ್ಪ ಕುಂಠಿತಗೊಂಡಿದ್ದರಿಂದ ಜನರಿಗೆ ಸಾರ್ವಜನಿಕ ಮಾಹಿತಿ ಇರೋದ್ರಿಂದ ಕಡಿಮೆ ಇದೆ. ಬಟ್ ಈಗ ಕಳೆದ 2-3 ವರ್ಷಗಳಿಂದ ಪ್ರಕರಣಗಳು ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು 500, 600, 700 ತನಕ ಬರ್ತಾ ಇದೆ. ಪೊಲೀಸ್ ದೂರು ಪ್ರಾಧಿಕಾರ ರಾಜ್ಯದ ಇತರೆ ಲೋಕಾಯುಕ್ತ ಮತ್ತು ಮಾನವ ಹಕ್ಕುಗಳ ಆಯೋಗ ಮತ್ತು ರಾಜ್ಯ ಮಾಹಿತಿ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕಾತಿ ಹೇಗೆ ನಡೆಯುತ್ತೆ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಸದಸ್ಯರ ನೇಮಕ ನಾಗರಿಕ ಸಮಾಜದ ಸದಸ್ಯರ ಸ್ಥಾನಕ್ಕೆ ಅದೇ ತರದ ಪ್ರಕ್ರಿಯೆಗಳೇ ಇರುತ್ತೆ. ಮೊದಲನೇದಾಗಿ ಪತ್ರಿಕೆ ಪ್ರಕಟಣೆ ಹೊರಡಿಸುತ್ತಾರೆ. ನಂತರದಲ್ಲಿ ಆಯ್ಕೆಗೆ ಅಪ್ಲಿಕೇಶನ್ ಬಂದಂತ ಸಂದರ್ಭದಲ್ಲಿ ಪೊಲೀಸ್ ವೆರಿಫಿಕೇಶನ್ ನೋಡ್ತಾರೆ, ಇವರ ಹಿನ್ನೆಲೆ ಏನು, ಹಿನ್ನೆಲೆ ಯಾವ ಹಿನ್ನೆಲೆ ಅಂತ ಪರೀಕ್ಷೆ ಮಾಡಿ ನಂತರದಲ್ಲಿ ಅದನ್ನ ಸರ್ಕಾರದ ಮಟ್ಟದಲ್ಲಿ ಹೋಗುತ್ತೆ. ಸರ್ಕಾರದ ಮಟ್ಟದಲ್ಲಿ ಅಂತಿಮ ತೀರ್ಮಾನ, ಅಲ್ಲಿ ಒಂದು ಸರ್ಚ್ ಕಮಿಟಿ ಇರ್ತದೆ, ಎಲ್ಲ ಜಡ್ಜಿಗಳು ಮತ್ತು ಹಿರಿಯ ಅಧಿಕಾರಿಗಳು ಇವರೆಲ್ಲ ನೇತೃತ್ವದಲ್ಲಿ ಒಂದು ಸರ್ಚ್ ಕಮಿಟಿ ಇರುತ್ತೆ. ಅಲ್ಲಿ ನಮ್ಮ ಅರ್ಹತೆ ಮತ್ತು ನಮ್ಮ ಸೇವೆ ಮತ್ತು ಕಾನೂನು ಜ್ಞಾನ ಮತ್ತು ಎಲ್ಲಾ ರೀತಿಯಲ್ಲಿ ಇರುವಂತಹ ವ್ಯಕ್ತಿತ್ವವನ್ನು ಆರಿಸಿ ಅಲ್ಲಿ ಕಳಿಸಿದ ನಂತರ ಆಯ್ಕೆ ಪ್ರಕ್ರಿಯೆ ಅಲ್ಲಿಗೆ ಮುಕ್ತಾಯ ಆಗುತ್ತೆ ಸರ್. ಸರ್ಕಾರದಿಂದ ಅಂತಿಮವಾಗಿ ಅನುಮೋದನೆ ಪಡೆದ ನಂತರ ಆಯ್ಕೆ ಆಗುತ್ತೆ. ಅಂತ ಸ್ಥಾನ, ಅಲ್ಲಿಂದ ಆಯ್ಕೆ ಆಗಿ ಬಂದಂತ ಸ್ಥಾನ, ಬಂದಿರುವಂತ ಸ್ಥಾನದಲ್ಲಿ ನಿಭಾಯಿಸ್ತೀನಿ ಅನ್ನೋ ಖುಷಿ ಇದೆ. ರಾಜ್ಯ ಮಟ್ಟದ ಹುದ್ದೆ
ಹುದ್ದೆ ಇರೋದ್ರಿಂದ ನ್ಯಾಯ ಕೊಡಿಸೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಅದು ಹೆಮ್ಮೆ ಇದೆ ಸರ್. ಈಗ ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ 5 ಜನರು ಇರ್ತಾರೆ. ಮೊದಲನೇದಾಗಿ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳು ಅಧ್ಯಕ್ಷರಾಗಿರ್ತಾರೆ. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಅಥವಾ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ದರ್ಜೆಯ ಅಧಿಕಾರಿಗಳು ನಾಗರಿಕ ಸೇವೆಯ ಸದಸ್ಯರಾಗಿರ್ತಾರೆ. ನಾಗರಿಕ ಸಮಾಜದಿಂದ ನಾನು ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಂತರದಲ್ಲಿ ರಾಜ್ಯದ ಹಿರಿಯ IPS ಮಹಿಳಾ ಅಧಿಕಾರಿ ಸದಸ್ಯರಾಗಿರ್ತಾರೆ. ನಂತರದಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ ಪೊಲೀಸ್ ಇಲಾಖೆಯ ಕುಂದುಕೊರತೆ ವಿಭಾಗದ ಮಾನವ ಹಕ್ಕುಗಳು ಮತ್ತು ಕುಂದುಕೊರತೆ ವಿಭಾಗದ ADGP ರವರು ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಸದರಿ ಪ್ರಾಧಿಕಾರವು 5 ಜನ ವ್ಯಕ್ತಿಗಳು ಹೊಂದಿರುವಂತಹ ರಚನೆಯಾಗಿರುವಂತಹ ಒಂದು ಪ್ರಾಧಿಕಾರ. ಯಾವಾಗ ರಚನೆ ಆಯ್ತು ಸರ್? 2013 ನಲ್ಲಿ ರಚನೆ ಆಯ್ತು ಸರ್. ಅಲ್ಲಿಂದ ಪ್ರಾರಂಭಗೊಂಡು ಕಾರ್ಯನಿರ್ವಹಿಸ್ತಾನೆ ಇದೆ. ಇದು ರಚನೆ ಆಗೋದಕ್ಕೆ ಏನಾದ್ರು ಕಾರಣ ಇದೆ? ಎಸ್ ಸರ್, ಹೌದು ಸರ್. ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ರಚನೆ ಕರ್ನಾಟಕ ಅಂತಲ್ಲ, ರಾಜ್ಯದ ದೇಶದಲ್ಲಿರೋ ಎಲ್ಲಾ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ರಚನೆ ಆಗಿರ್ಬೇಕು ಅಂತಂದ್ರೆ 2006ರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕಾಶ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಪ್ರಕರಣದ ನಿಮಿತ್ತ ಅದರಲ್ಲಿ ಹೊರಡಿಸಿರುವ ಅಂತಿಮ ಆದೇಶದ ಅನುಸಾರವಾಗಿ ಪೊಲೀಸ್ ವ್ಯವಸ್ಥೆಯಲ್ಲಿ ಬದಲಾವಣೆ ಸುಧಾರಣೆ ತರಬೇಕನ್ನೋ ಒಂದು ಕಾರಣದಿಂದ ಈ ರಾಜ್ಯದ ದೇಶದಲ್ಲಿರುವ ಪ್ರತಿ ರಾಜ್ಯಕ್ಕೂ ಒಂದೊಂದು ದೂರು ಪ್ರಾಧಿಕಾರ ರಚನೆ ಆಗಿದೆ. ಈ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ 31 ಜಿಲ್ಲಾ ಪ್ರಾಧಿಕಾರಗಳನ್ನ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರನೇ ಉಸ್ತುವಾರಿ ಅಂದ್ರೆ ಮಾನಿಟರಿಂಗ್ ಮೇಲ್ವಿಚಾರಣೆ ಮಾಡಬೇಕಾಗಿರುತ್ತೆ. ಸದ್ಯದಲ್ಲಿ ಈಗಾಗಲೇ ರಾಜ್ಯದ ಎಲ್ಲಾ ಪೊಲೀಸ್ ಜಿಲ್ಲಾ ದೂರು ಪ್ರಾಧಿಕಾರಗಳಿಗೆ ನಾಗರಿಕ ಸಮಾಜ ಮತ್ತು ಸೇವೆಯ ಸದಸ್ಯರ ನೇಮಕಾತಿ ಕಾಲಕಾಲಕ್ಕೆ ಆಗದೆ ಇರೋದ್ರಿಂದ ಪ್ರಸ್ತುತ ನಡೀತಾ ಇದೆ. ಇನ್ನೇನು ಶೀಘ್ರದಲ್ಲಿ ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಫುಲ್ ಪ್ಲೇಟ್ಸ್ ಅಲ್ಲಿ ಅಂದ್ರೆ ಕಾರ್ಯನಿರ್ವಹಿಸ್ತಾ ಇದೆ ಹಲವಾರು. ಇನ್ ಮುಂದೆ ಈಗ ಜಿಲ್ಲಾ ಪ್ರಾಧಿಕಾರ ಸದಸ್ಯರ ನೇಮಕಾತಿ ಆದ ನಂತರ ರಾಜ್ಯದ ಪ್ರತಿ ಜಿಲ್ಲೆಗೂ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಹೋಗಿ ಮೇಲ್ವಿಚಾರಣೆ ಮಾಡಿ ಎಲ್ಲಾ ಪ್ರಕರಣಗಳನ್ನ ಇಂತಿಷ್ಟ ಸಮಯದಲ್ಲಿ ಬಗೆಹರಿಸೋದಕ್ಕೆ ಎಲ್ಲಾ ತರದ ಮೇಲ್ವಿಚಾರಣೆಗೆ ಹೋಗೋದಕ್ಕೆ ಕಾರ್ಯ ಮಾಡಲಾಗುತ್ತೆ. ಸಾಮಾನ್ಯ ಪ್ರಜೆ ಪೊಲೀಸರಿಂದ ತೊಂದರೆಗೊಳಗಾದರೆ ನಿಮ್ಮ ಅಧಿಕಾರಕ್ಕೆ ದೂರು ನೀಡುವುದು ಹೇಗೆ? ಅರ್ಜಿ ಬರೆಯುವ ಮೂಲಕ, ಇಮೇಲು ಅಥವಾ ಯಾವ ತರ ಅಂಚೆ? ಲಾಕಪ್ ಡೆತ್, ಸೆಕ್ಸುವಲ್ ಹರಾಸ್ಮೆಂಟ್, ಕರ್ತವ್ಯ ಲೋಪ, ಅಧಿಕಾರ ದುರ್ಬಳಕೆ ವಿರುದ್ಧ ಪ್ರಕರಣ ದಾಖಲಿಸಬೇಕಾದ ಪ್ರಕ್ರಿಯೆಗಳು ಸಾಮಾನ್ಯವಾಗಿ ಇರುತ್ತೆ. ಈಗ ಪೊಲೀಸ್ ಠಾಣೆಗಳಿಗೆ ಪ್ರತಿಯೊಬ್ಬ ವ್ಯಕ್ತಿ ತಮಗೆ ಯಾರಾದರೂ ದೌರ್ಜನ್ಯ ದಬ್ಬಳಿಕೆ ಮಾಡಿದಾಗ ಹೇಗೆ ಯಾವ ರೀತಿಯಲ್ಲಿ ಕಂಪ್ಲೇಂಟ್ ದೂರು ಬರ್ಕೊಂಡು ಒಂದು ವೈಟ್ ಶೀಟ್ ಅಲ್ಲಿ ಬರೀತಾರೋ ಅದೇ ಪ್ರಕ್ರಿಯೆಯಲ್ಲಿ ನಮ್ಮಲ್ಲಿ ಕೂಡ ಅದೇ ತರನೇ ಇರುತ್ತೆ. ಒಂದು ವೈಟ್ ಶೀಟ್ ಅಲ್ಲಿ ಬರ್ಕೊಂಡು ಅವ್ರಿಗೆ ಅದು ಅನ್ಯಾಯ ಮತ್ತು ಅವ್ರು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ಅಧಿಕಾರಿಯ ಪದನಾಮ ಮತ್ತು ಯಾವ ಠಾಣೆ ಅಥವಾ ಯಾವ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅದೇ ತರ ಸೇಮ್ ಪ್ರೊಸೀಜರ್ ನ ಕಂಪ್ಲೇಂಟ್ ನ ಬರೆದು ಅವರು ಬಂದು ಕಚೇರಿಗಾದ್ರೂ ಕೊಡೋದಕ್ಕೂ ಅವಕಾಶ ಇದೆ ಅಥವಾ ಅಂಚೆ ಮೂಲಕ ಕಳಿಸೋದಕ್ಕೂ ಅವಕಾಶ ಇದೆ. ಇಮೇಲ್ ಈಗ ಕಚೇರಿ ಇಮೇಲ್ ID ಕೂಡ ಎಲ್ಲ ಕಡೆನೂ ನಾವು ಸಾರ್ವಜನಿಕ ವಲಯಕ್ಕೆ ಸಾಮಾಜಿಕ ಜಾಲತಾಣದ ಮೂಲಕ ರವಾನಿಸಿದೀವಿ. ಆ ಇಮೇಲ್ ಮೂಲಕ ಕೂಡ ಸಾರ್ವಜನಿಕರು ದೂರನ್ನು ಸಲ್ಲಿಸಬಹುದಾಗಿದೆ. ಇದಕ್ಕೆ ಯಾವುದೇ ರೀತಿ ಶುಲ್ಕ ಅಥವಾ ಯಾವುದೂ ಇರೋದಿಲ್ಲ. ದೂರು ನೀಡಲು ವಕೀಲರ ಅಗತ್ಯ ಇದೆ ಸರ್? ಬೇಕಾಗಿಲ್ಲ ಸರ್. ಯಾರು ಸಂತ್ರಸ್ತರಿದ್ದಾರೋ, ಯಾರು ದೌರ್ಜನ್ಯ ನೋವುಗೊಳಗಾಗಿದ್ದಾರೋ ಅವರೇ ನೇರವಾಗಿ ಬಂದು ತಮ್ಮ ನೋವನ್ನು ತೋಡ್ಕೊಳ್ಳೋಕೆ ಅವಕಾಶ ಇದೆ. ವಕೀಲರು ಕಡ್ಡಾಯವೇನು? ಜಿಲ್ಲಾ ಮಟ್ಟದ ಪ್ರಾಧಿಕಾರಕ್ಕೂ ರಾಜ್ಯ ಮಟ್ಟದ ಪ್ರಾಧಿಕಾರಕ್ಕೂ ಇರೋ ವ್ಯತ್ಯಾಸವೇನು ಸರ್? ಎಸ್ ಸರ್, ರಾಜ್ಯ ಮಟ್ಟದ ಪ್ರಾಧಿಕಾರಕ್ಕೆ ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಂದ್ರೆ ಅಡಿಷನಲ್ SP ಈಗಿಂತ ಮೇಲ್ದರ್ಜೆ ಎಲ್ಲಾ ಅಧಿಕಾರಿಗಳನ್ನ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಅವ್ರ ವಿರುದ್ಧ ಬರುವಂತಹ ದೂರುಗಳನ್ನು ವಿಚಾರಣೆ ಕೈಗೊಳ್ಳುವ ಅಧಿಕಾರ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕಿದೆ. ಜಿಲ್ಲಾ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ನಿಂದ ಹಿಡಿದು DYSP ತನಕ ಇರುವ ದರ್ಜೆ ಅಧಿಕಾರಿಗಳ ವಿರುದ್ಧ ಬರುವಂತಹ ಆರೋಪಗಳನ್ನು ವಿಚಾರಣೆ ಮಾಡಲು ಅವರಿಗೆ ಅವಕಾಶ ನೀಡಿಕೊಟ್ಟಿದೆ. ಒಂದು ವೇಳೆ PC ಆಗಿರ್ಲಿ, ಸರ್ಕಲ್ ಯಾವುದೇ ಆಗಿರ್ಲಿ, PC ಇಂದ ಹಿಡಿದು DYSP ಒಳಗಿನ ಇರುವಂತದ್ದು ಯಾವ್ದಾದ್ರು ಗಂಭೀರ ದುರ್ನಡತೆ ಇತ್ತು ಅಂತಂದ್ರೆ ಅವ್ರ ವಿರುದ್ಧ ಅದನ್ನ ನೇರವಾಗಿ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲೇ ದೂರು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಏನಾಗುತ್ತೆ, ಆ ಪೊಲೀಸರು ತಿಳ್ಕೊಳ್ಳೋ ಮಾಡೋದನ್ನು ಕೂಡ ಹೇಳೋದಕ್ಕೆ ಭಯ ಪಡ್ತಾರೆ. ಮತ್ತೆ ಯಾಕಪ್ಪ ಇನ್ನೊಂದು ಸಮಸ್ಯೆ ತಗೊಳ್ಬೇಕನ್ನೋದು. ಬಟ್ ಆದ್ರೂ ಕೂಡ ನಾವು ಒತ್ತಾಯಪೂರ್ವಕ ನಾವು ಕೇಳ್ತಾ ಇದೀವಿ. ಯಾಕಂದ್ರೆ ಎಲ್ಲಾ ರೀತಿಯಿಂದ ಸಾರ್ವಜನಿಕರಿಗೆ ನ್ಯಾಯ ಸಿಗಬೇಕು, ಅವ್ರಿಗೆ ಯಾವುದೇ ರೀತಿ ಮತ್ತೆ ಕಿರುಕುಳ ಯೋಜನೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಪ್ರತಿಯೊಂದು ಪ್ರಕರಣದ ಕೇಸ್ನಲ್ಲಿ ದೂರದಾರ ಕರೆದಾಗ ಹೇಳ್ತೀವಿ, ನೋಡ್ರಪ್ಪ ಏನಾದ್ರು ಇದರಿಂದ ನಿಮ್ ಪೊಲೀಸ್ ಅಧಿಕಾರಿಗಳು ಕಿರುಕುಳ ಕೊಡ್ತಾರ ಕೆಲವರು ಕೊಡ್ತಾ ಇದಾರೆ ಅಂತಂದಾಗ ನಾವು ಆ ಮೇಲಧಿಕಾರಿಗಳ ಗಮನಕ್ಕೆ ತಗೊಂಡ್ಬಂದು ಪ್ರಾಧಿಕಾರದಿಂದ ಎಷ್ಟು ಬಂದೋಬಸ್ತು ಕೊಡಬೇಕು ಅಷ್ಟನ್ನೆಲ್ಲ ಮಾಡ್ತಾ ಇದ್ದೀವಿ ಸರ್. ಲೋಕಾಯುಕ್ತ ಮತ್ತು ಮಾನವ ಹಕ್ಕುಗಳ ಆಯೋಗ ಮತ್ತು ಪೊಲೀಸ್ ದೂರುಗಳ ಪ್ರಾಧಿಕಾರ ಇಬ್ಬರ ನಡುವೆ ವ್ಯತ್ಯಾಸ ಸರ್? ಮೂರು ಒಂದೇ ತರದ ಸಂಸ್ಥೆಗಳಾಗಿರ್ತವೆ. ಕೊಟ್ಟಿರೋ ಕೆಲಸಗಳು ಮಾತ್ರ ಬೇರೆ ಬೇರೆ ಡಿಫ್ರೆಂಟ್ ಆಫ್ ವರ್ಕ್ಸ್ ಅಂತ ಇರುತ್ತೆ. ಕರ್ನಾಟಕ ಲೋಕಾಯುಕ್ತ ಭ್ರಷ್ಟ ಮತ್ತು ಲಂಚ ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಕಾರ್ಯನಿರ್ವಹಿಸುತ್ತೆ. ಮಾನವ ಹಕ್ಕುಗಳ ಆಯೋಗ ಅಂತಂದ್ರೆ ಈಗಿನ ಎನಿ ಪರ್ಸನ್, ಎನಿ ಡಿಪಾರ್ಟ್ಮೆಂಟ್, ಎನಿ ಅಫಿಷಿಯಲ್ಸ್ ಯಾರೇ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಅಂತಂದ್ರೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ
ಕಾರ್ಯನಿರ್ವಹಿಸುತ್ತೆ. ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಪೊಲೀಸರು ಸಾರ್ವಜನಿಕರ ಮೇಲೆ ನಡೆಸುವಂತ ದುರ್ನಡತೆ, ಅಧಿಕಾರ ದುರ್ಬಳಕೆ, ಗಾಯಗಳಾಗಿರ್ಬೋದು, ಲಾಕಪ್ ಡೆತ್ಗಳಾಗಿರ್ಬೋದು ಅಂತ ಪ್ರಕರಣಗಳನ್ನು ನೋಡ್ಕೊಳ್ಳೋದಕ್ಕೆ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಅವಕಾಶ ಇದೆ, ಅಧಿಕಾರ ಇದೆ. ನಾನ್ ಬರೋದಕ್ಕಿನ್ನ ಒಂದು ತಿಂಗಳು ಮುಂದ್ಗಡೆ ಹಿಂದೆ DYSP ಅವ್ರ ಮೇಲೆ ಪ್ರೂವ್ ಆಗಿರೋದ್ರಿಂದ ಅವ್ರನ್ನ ಸರ್ಕಾರಕ್ಕೆ ಶಿಫಾರಸು ಅವ್ರ ಮೇಲೆ ಕ್ರಮ ಅಮಾನತುಗೊಳಿಸೋದಕ್ಕೆ ಶಿಫಾರಸು ಮಾಡಿ ಕಳಿಸಲಾಗಿದೆ. ಈಗ ನಾನು ಬಂದು 1 ವರ್ಷದಲ್ಲಿ ಸುಮಾರು ಪ್ರಕರಣಗಳನ್ನ ಜಿಲ್ಲಾ ಮಟ್ಟದಲ್ಲಿ ಹಲವಾರು ಪ್ರಕರಣಗಳು ಬರ್ತಿರೋದು ಜಿಲ್ಲಾ ಮಟ್ಟದ ಅಂದ್ರಗಿನ DYSP ಬಿಲೋ ಇರುವಂತ ಅಧಿಕಾರಿಗಳ ವಿರುದ್ಧ ಬಂದಿರೋದ್ರಿಂದ ಅವು ಹೆಚ್ಚಿನ ಸಂಖ್ಯೆಯಲ್ಲಿ ಅವೇ ಪ್ರಕರಣಗಳು ಜಾಸ್ತಿಯಾಗಿ ಬರುತ್ತೆ. ಯಾಕಂದ್ರೆ ಜಿಲ್ಲಾ ಮಟ್ಟದ ಪ್ರಾಧಿಕಾರದ ಬಗ್ಗೆ ಸ್ವಲ್ಪ ಸಾರ್ವಜನಿಕರಿಗೆ ಜಾಗೃತಿ ಕಡಿಮೆ ಇರಬಹುದು ಅನ್ನೋ ದೃಷ್ಟಿಯಿಂದ ಜಾಸ್ತಿ ಬರುತ್ತೆ. ಅಂತ ಕೇಸ್ಗಳು ಈಗಾಗಲೇ ಸುಮಾರು 2024ರಿಂದ ಇಲ್ಲಿ ತನಕ ವಿಲೇ ಮಾಡಿ ಕಳಿಸಿದ್ವಿ. ಸದ್ಯದ ಹಂತದಲ್ಲಿ ಕೆಲವು ಚಾಲೆಂಜಿಂಗ್ ಕೇಸ್ಗಳನ್ನ ಕೂಡ ನಾವು ಈಗಾಗಲೇ ಅಂತಿಮ ಆದೇಶಕ್ಕೆ ಒಳಗಿದ್ವಿ. ಮುಂದಿನ ತಿಂಗಳಲ್ಲಿ ಕೆಲವು ಕೇಸ್ಗಳ ಪ್ರಕರಣಗಳಲ್ಲಿ ಕೆಲವು ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಅಡಿಷನಲ್ SP ಇಂದ ಅಬೋವ್ ಅಂತಂದ್ರೆ ಈಗ IPS ಆಫೀಸರ್ಗಳು, ಅಡಿಷನಲ್ SP ಒಬ್ರು ನಾನ್ IPS ಇರ್ತಾರೆ, KSPS. ಅದ ನಂತರದಲ್ಲಿ ಜಿಲ್ಲಾ SP ಲಿಂದ ಹಿಡಿದು ಅಪ್ ಟು DG ತನಕ ಎಲ್ಲರೂ IPS ಅಧಿಕಾರಿಗಳೇ. ಸೊ ಹಾಗಾಗಿ IPS ಅಧಿಕಾರಿಗಳು ಅಂದ್ರಗಿನ ಅಡಿಷನಲ್ SP ಇಂದ ಮೇಲೆ ಬರುವಂತ ಎಲ್ಲ ಅಧಿಕಾರಿಗಳ ವಿರುದ್ಧ ಬರುವಂತ ದೂರುಗಳನ್ನ ಸದರಿ ಪ್ರಾಧಿಕಾರವೇ ನೋಡ್ಕೊಳ್ಳುತ್ತೆ ಸರ್. ಆ ಒಂದ್ ವೇಳೆ ಸೀರಿಯಸ್ ಮಿಸ್ಕಂಡಕ್ಟ್ ಇತ್ತು ಅಂತಂದ್ರೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಲಿ, ಇನ್ಸ್ಪೆಕ್ಟರ್ ಆಗಿರ್ಲಿ, DYSP ಇದ್ರು ಕೂಡ ನೇರವಾಗಿ ನಾವೇ ವಿಚಾರಣೆ ಮಾಡ್ತೀವಿ ಸರ್.